ನಿಂಬೆನಾಡಿನಲ್ಲಿ ನಡೀತಿದೆ ಅಕ್ರಮ ಇದ್ದಿಲು ದಂಧೆ. ತಾಲೂಕಿನಲ್ಲಿ 50ಕ್ಕೂ ಹೆಚ್ಚು ಇದ್ದಿಲು ಭಟ್ಟಿಗಳು. ಈ ಇದ್ದಿಲು ಭಟ್ಟಿಗಳಿಗೆ ಸರ್ಕಾರದ ಯಾವುದೇ ಪರ್ಮಿಷನ್ ಇಲ್ಲ. ಗೊತ್ತಿದ್ದರೂ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿರುವುದೇಕೆ? ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿಯಿಂದ ಮರಗಿಡಗಳು ಸುಟ್ಟು ಇದ್ದಿಲಾಗಿವೆ. ಇಂದಿಗೂ ಯಾರ ಗಮನಕ್ಕೂ ಬಾರದೆ ಇರೋ ಈ ಸ್ಟೋರಿನ ತೋರಿಸ್ತೀವಿ ನೋಡಿ. ನಿಂಬೆನಾಡು ಅನ್ನೋ ಹೆಸರಿನಿಂದ ಪ್ರಖ್ಯಾತಿ ಪಡೆದ ಇಂಡಿ ತಾಲೂಕಿನಲ್ಲಿ ನಡೆಯುತ್ತಿದೆ ಇದ್ದಿಲು ದಂಧೆ. ಇದ್ದಿಲು ಅಂದ್ರೆ ಮರಗಳನ್ನ ಸುಟ್ಟ ಮೇಲೆ ಬರುತ್ತದೆ ಅಲ್ವಾ, ಅದೇ ಇದ್ದಿಲು. ಇದಕ್ಕೆ ನೆರೆ ರಾಜ್ಯಗಳಲ್ಲಿ ಒಂದು ಲೋಡ್ಗೆ ಅಂದಾಜು 2 ರಿಂದ 3 ಲಕ್ಷ ರೂಪಾಯಿಗಳ ಫುಲ್ ಡಿಮ್ಯಾಂಡ್ ಇದೆ. ಈ ಇದ್ದಿಲು ಭಟ್ಟಿಗಳನ್ನು ನಡೆಸಲು ಸರ್ಕಾರದ ಹಾಗೂ ಅರಣ್ಯ ಇಲಾಖೆಯ ಪರವಾನಗಿ ಬೇಕಿದೆ. ಆದರೆ ಕೇವಲ ಬೆರಳಂಕೆಯಷ್ಟು ಮಾತ್ರ ಭಟ್ಟಿಗಳು ಪರವಾನಗಿ ತೆಗೆದುಕೊಂಡು ಇದ್ದಿಲು ತಯಾರಿಸುತ್ತಿವೆ. ತಾಲೂಕಿನ ತುಂಬಾ ಸುಮಾರು 50ಕ್ಕೂ ಹೆಚ್ಚು ಇದ್ದಿಲು ಭಟ್ಟಿಗಳು ಅನಧಿಕೃತವಾಗಿ ಇದ್ದಿಲು ತಯಾರಿಸುತ್ತಿವೆ. ಒಂದು ಲೋಡ್ನ ಸಾಗಿಸಲು ಸರ್ಕಾರದ ಪರವಾನಗಿ ಬೇಕಿದೆ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಸಾಗಿಸಬೇಕು. ಆದರೆ ಇದ್ಯಾವುದೂ ಇಲ್ಲದೆ ಅನಧಿಕೃತವಾಗಿ ಸಾಗಿಸಲಾಗುತ್ತಿದೆ. ಗಿಡ ಮರಗಳನ್ನು ಕಡಿದು ರಾತ್ರಿ ಸಮಯದಲ್ಲಿ ಇದ್ದಿಲು ಭಟ್ಟಿಗೆ ಸಾಗಿಸುತ್ತಾರೆ. ಭಟ್ಟಿಗಳಲ್ಲಿ ಸುಟ್ಟ ನಂತರ ಮಹಾರಾಷ್ಟ್ರಕ್ಕೆ ಹಾಗೂ ಇತರೆ ರಾಜ್ಯಗಳಿಗೆ ಸಾಗಿಸುತ್ತಾರೆ. ಈ ದಂಧೆ ಈಗ ಎಗ್ಗಿಲ್ಲದೆ ನಡೆಯುತ್ತಿದೆ. ಈ ದಂಧೆಗೆ ಅರಣ್ಯ ಇಲಾಖೆಯ ಯಾವ ಗಮನವನ್ನು ಸಹ ನೀಡದೆ ಕಣ್ಣು ಮುಚ್ಚಿ ಕುಳಿತಿದೆ. ಹಾಡಹಗಲಿ ಮರಗಳನ್ನು ಕಡಿದು ಸಾಗಿಸುವವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಹೀಗೆ ಆದರೆ ಮುಂದೊಂದು ದಿನ ಕಾಡೇ ನಾಶವಾದೀತು ಎಂದು ಬುದ್ಧಿಜೀವಿಗಳ ಅಂಬೋಣವಾಗಿದೆ. ವಿಕಾಸ್ ಗುಡಮಿ, ಈ ಸಮಯ ಕನ್ನಡ ನ್ಯೂಸ್, ವಿಜಯಪುರ.